ನಮ್ ಫಾಲೋವರ್ಸ್ಗೋಸ್ಕರ ಕೆಲ್ಸ ಹೆಂಗೋಯ್ತು ಸ್ಟೋರಿ ಹೇಳ. ನೋ, ಇಲ್ಲಿ ಒಬ್ರಿಗೆ ಹೇಳಿದ್ರೆ 20,000 ಜನ ಕೇಳ್ದಂಗೆ. ಏನಿಲ್ಲ ಮಚ್ಚ, ಡಿಸೆಂಬರ್ 31 ಅವತ್ತು ಆಫೀಸ್ಗೆ ಹೋಗ್ಬಾರ್ದಿತ್ತು. ನಾನು ಹಣೆ ಬಾರ ಕೆಟ್ಟಿ ಸುಮ್ನೆ ಹೋಗಿದ್ದೆ ಅರ್ಜೆಂಟ್ ಅಲ್ಲಿ. ಸೇಮ್ ಇದೇ ಪ್ಯಾಂಟ್ ಹಾಕೊಂಡ್ಬಿಟ್ಟು ಜಿಪ್ ಇತ್ತಿಲ್ಲಿ ಹೋಗ್ಬೇಕಾದ್ರೆ ಸ್ಕ್ಯಾನ್ ಮಾಡ್ದ ಅವನು. ಫೋನ್ ಇದ್ ನಂಗೂ ಸ್ಕ್ಯಾನ್ ಇರ್ಲಿಲ್ಲ. ಅವನು ಜಿಪ್ ಅನ್ಕೊಂಡ್ಬಿಟ್ಟು ಬಿಟ್ಬಿಟ್ಟ ಅವಳು. ಸ್ಕ್ಯಾನಿಂಗ್ ಅಲ್ಲೂ ಲಾಕ್ ಆಗಿಲ್ಲ, ಲಾಕ್ ಆಗಿಲ್ಲ. ಅದೇ ಮೆಟಲ್ ಅನ್ಕೊಂಡ್ ಬಿಟ್ಬಿಟ್ಟಿದ್ದಾನೆ. ಚೆಕ್ ಇನ್ ಮಾಡ್ಬಿಟ್ಟು ಕೂತಿದೀನಿ. 2 ನಿಮಿಷಕ್ಕೆ ನಂಗೆ ಫೋನ್ ಬಂತು. ಅವಾಗ ನಂಗೆ ರಿಯಲೈಸ್ ಆಯ್ತು, ಓ ನನ್ ಜೋಬಲ್ ಫೋನ್ ಐತೆ ಅಂತ. ಆಮೇಲೆ ಆಚೆ ಹೋಗೋಕ್ಕಾಗಲ್ವಾ ನೀನು? ಅದೇ ಮಕ್ಕಳು ನಾನು ಅನ್ಕೊಂಡೆ ಹಂಗೆ ಹೋಗ್ಬಿಡೋಣ ಅನ್ಬಿಟ್ಟು ಹೆಂಗ್ ಬಂದಿದ್ದೆ ನಂಗೆ. ಅಕಸ್ಮಾತ್ ಹಂಗ್ ತಗ್ಲಾಕೊಂಡ್ರೆ ನಾನು ಫೋನ್ ತಗೊಂಡೋಗ್ಬಿಟ್ಟು ಹಂಗ್ ತಗ್ಲಾಕೊಂಡ್ರೆ ಅವಾಗ ಇಮಿಡಿಯೇಟ್ ಟರ್ಮಿನೇಟ್ ಅದು. ಅವಾಗ ಕೇರ ಮಾಡಲ್ಲ. ನಾನೇನೋ ನನ್ ಫೋನಲ್ಲಿ ಏನಿರತ್ತೆ ಚೆಕ್ ಮಾಡ್ಕೊಳ್ಳಿ ಬಿಡು, ಮತ್ತೆ ಅಷ್ಟೋ ಕೊಟ್ಬಿಡ್ತಾರೆ ಅನ್ಬಿಟ್ಟು ಹೋಗ್ಬಿಟ್ಟು ಕೊಟ್ಟೆ ಅಪ್ಪ. ನೀನೇ ಸಬ್ಮಿಟ್ ಮಾಡಿದ್ದ? ನಾನು ಸಬ್ಮಿಟ್ ಮಾಡಿದೆ. ಇದು ಚೆಲ್ಲ ಚೆಕ್ ಮಾಡಿದ್ರು. 4:15 ಅವ್ನ ಐಟಮ್ ಕರೆದ, ಬಾಪ ರಾಜ್ಕುಮಾರ್ ಅನ್ಬಿಟ್ಟು. ಹೋಗಿ ನೋಡಪ್ಪ ಐಟಿ ಅವನು. ನೋಡಿದ್ದೆ ಅವ್ನು ಹೇಳ್ದ, ನೋಡಪ್ಪ ನಿನ್ ಫೋನಲ್ಲಿ ಡಾಕ್ಯುಮೆಂಟ್ ಐತೆ. ಏನ್ ಡಾಕ್ಯುಮೆಂಟ್? ಏನಿಲ್ಲ, ಬೇಸಿಕ್ ಟೆಸ್ಟಿಂಗ್ ಡಾಕ್ಯುಮೆಂಟ್ ಅದು. ಆ ಡಾಕ್ಯುಮೆಂಟ್ ಇತ್ತು. ಆಯ್ತು 7 ಗಂಟೆ ತನಕ ಆಯ್ತು, ಫೋನ್ ಕೊಡ್ತಾರೆ ಅನ್ಕೊಂಡೆ. ಟೆಚರ್ ಬಂದ್ಬಿಟ್ಟು ಸ್ಟೇ ಬ್ಯಾಕ್ ಆಫ್ಟರ್ 7:30 ಅಂತ ಹೇಳಿದ್ರು. ಅಲ್ಲೇ ಡೌಟ್ ಹೊಡಿತು. ಕರೆದ್ರು. ಆ ಡಾಕ್ಯುಮೆಂಟ್ ನನ್ ಫ್ರೆಂಡ್ ಕಳ್ಸಿದ್ದ. ನನ್ ಫ್ರೆಂಡ್ ನಾನು ಇಬ್ರು ಟರ್ಮಿನೇಟ್ ಮಾಡ್ಬಿಟ್ಟು ಕಳ್ಸಿದ್ರು. ಅವ್ನಿಗೇನ್ ಕರ್ಮನೋ ಪಾಪ, ಅವ್ನು ಕಳ್ಸಿದ ಡಾಕ್ಯುಮೆಂಟ್ ನಂಗೆ. ಅವನು ಹಾಕೊಂಡ್ರಾ? ಸೊ ಇವಾಗ ನೀನು ಒಳ್ಳೆಯವನಾಗಕ್ ಹೋಗಿ ಜೀವನ ಹಾಳು ಮಾಡ್ಕೊಂಡಿರೋದು ನೀನ್ ಇವಾಗ. ಅವೆಲ್ಲ ಹಾಕಕ್ಕಾಗಲ್ಲ ಅಲ್ಲಿ. ಇಯರ್ ಎಂಡ್ ಬೊಂಬಾಸ್ಟಿಕ್ ಆಗಾಯ್ತು. ಇಯರ್ ಸ್ಟಾರ್ಟಿಂಗ್ ಬ್ಲಾಕ್ ಬಾಸ್ಟರ್ ನಮ್ದು ಥೆಫ್ಟ್ ಆಗೋದೇನೋ ಫೋನ್ ಅಲ್ಲೋ ಇಲ್ಲ. ನೀನು ಅದನ್ನ ಗೊತ್ತಿಲ್ಲದೆ ಮರ್ತೋಗ್ಬಿಟ್ಟು ಎತ್ಕೊಂಡು ಹೋಗಿದ್ಯಾ. ಒಳ್ಳೆಯವನಾಗಕ್ ಹೋಗ್ಬಿಟ್ಟು ನೀನೇ ಸಬ್ಮಿಟ್ ಮಾಡ್ಬಿಟ್ಟಿದ್ಯಾ, ಈ ತರ ಬೈ ಮಿಸ್ ಆಗಿ ತಂದ್ಬಿಟ್ಟಿದೀನಿ ಅಂತ. ಕರೆಕ್ಟಾ? ತಲೆ ಬಗ್ಸ್ಬಿಟ್ಟಿದ್ದೀನಿ. ತಲೆ ಬಗ್ಸಿದ್ಯಾ, ಇನ್ನೊಂದು ಬಗ್ಸಿದ್ಯಾ?